ಭಗವಂತ ಭಾಳ ದೊಡ್ಡ ಕರುಣಾವಳದ. ನಾವೆಲ್ಲರೂ ಅವನು ಮಕ್ಕಳ, ದೇವ್ರ ಮಕ್ಕಳು ನಾವು. ಅದು ಹೆಂಗ್ರಿ ಅಂತ ನೀವು ಅನ್ಬೋದು. ನಾವೆಲ್ಲ ನಮ್ಮೆಲ್ಲ ಆತ್ಮಗಳದಲ್ಲ, ಇವೆಲ್ಲ ದೇವ್ರ ಮಕ್ಕಳು ನಾವು. ಅದು ಹೆಂಗಂತ ನೀವು ಅನ್ಬೋದು. ಆದರೆ ಈ ಶರೀರಕ್ಕೆ ಜನ್ಮ ಕೊಟ್ಟವ್ರು ಯಾರಂದ್ರೆ ನಮ್ಮ ಮನೆಯೊಳಗಿದ್ದಂಥ ತಾಯಿ ತಂದೆಗಳು. ಆದರೆ ಈ ಶರೀರ ಒಳಗೆ ಇದ್ದಂಥ ಆತ್ಮ ಜ್ಯೋತಿ ಇದಲ್ಲ, ಇದಲ್ಲ ಮತ್ತು ಜೀವನದ ಐತಲ್ರಿ. ನಿಮ್ಗೆಲ್ಲರಿಗೂ ಒಂದು ಜಾಗ, ಒಬ್ರು ಇಲ್ದ್ರೆ ಒಬ್ರು ಹೋಗಿ ಇರ್ತಾರೆ. ಊರಾಗ ಹೋಗಿ ನೀವು ದನ್ ಮಾಡಿ ಬಂದಿರ್ತೀರಿ. ಯಾರು ಈ ಥರೊಳಗಿದಾರ ಅವ್ನು ಬಿಟ್ಟು ಹೋದಾರ, ಇದನ್ನು ನಾವು 3 ದಿವಸ ಇಟ್ಕೋದಿಲ್ಲ, 3 ತಾಸು ಇಟ್ಕೋದಿಲ್ಲ. ಆಗ ದೌಡ್ ಹೋಗಿ ಅದನ್ನು ಮಣ್ಣಾಗ ಮುಸ್ತೇವು, ಕಿಸ್ದಾರ ಹಾಕ್ತೇವೆ, ಹೌದಲ್ರಿ. ಅದಕ್ಕಾಗಿ ನಮ್ಮ ಒಳಗೊಂದು ಆತ್ಮದಲ್ಲ, ಆತ್ಮದ ತಂದೆ ಯಾರಂದ್ರೆ ಪರಮಾತ್ಮ, ಆತ್ಮದ ತಾಯಿ ಯಾರಂದ್ರೆ ಪರಮಾತ್ಮ. ಅದಕ್ಕಾಗಿ ನಾವು ಇದನ್ನು ತಿಳ್ಕೊಬೇಕಾಗೈತಿ. ಹೆಂಗೆ ತಿಳ್ಕೊಬೇಕಾಯ್ತು ಅಂದ್ರೆ ಆತ್ಮನೇ ನಾನು, ಆತ್ಮನೇ ನಾನು, ನನ್ನ ತಂದೆನ ಶಿವ ಅಂತ ತಿಳ್ಕೊಬೇಕಾಗಿತ್ತು ಈ ಮನುಷ್ಯ ಜನ್ಮದಲ್ಲಿ. ಹಂಗೆ ತಿಳಿದವ್ರಿಗೆ ಈ ಭವ ಜನ್ಮಹಾರಣದ ದುಃಖ ಮುತ್ತಂಗಿಲ್ಲ. ಈ ಭವ ಜನ್ಮಹಾರಣದ ಕೀಳು ಜನ್ಮಗಳ ಆ ಆತ್ಮಕ್ಕೆ ಮುತ್ತಂಗಿಲ್ಲ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ತಿಳ್ಕೋಬೇಕಾಯ್ತಂದ್ರೆ ಅದು ಸಾಧ್ಯ. ಮನೆಯೊಳಗೆ ಒಳ್ಳೆಯವ್ರ ತಾಯಿ ತಂದೆ ಇದ್ರಂದ್ರೆ, ಸಂಸ್ಕಾರಿತ ತಾಯಿ ತಂದೆ ಇದ್ರಂದ್ರೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರಂದ್ರೆ, ಶಿವನ ನಾಮಸ್ಮರಣೆ ಮಾಡ್ತಾ ಇದ್ರಂದ್ರೆ, ವಿಭೂತಿ ಹಚ್ತಾ ಇದ್ರಂದ್ರೆ, ರುದ್ರಾಕ್ಷಿ ಹಾಕ್ತಾ ಇದ್ರಂದ್ರೆ, ವಚನಗಳನ್ನ ಹೇಳ್ತಾ ಇದ್ರಂದ್ರೆ, ಒಳ್ಳೆಯ ಪುಸ್ತಕಗಳನ್ನ ಓದ್ತಾ ಇದ್ರಂದ್ರೆ ಆ ಮನೆಯೊಳಗೆ ಸಿಗ್ತದೆ ರೀ. ಇಲ್ಲಂದ್ರೆ ಅಲ್ಲಿ ಸಿಗೋದು ಕಷ್ಟ ಐತಿ. ಆದರೆ ಮತ್ತೆ ಅಲ್ಲಿ ಸಿಗಿದ್ರೆ ಏನು ಮಾಡ್ಬೇಕಂದ್ರೆ ಒಬ್ಬರು ಸಂತರ ಕಡೆ ಹೋಗ್ಬೇಕು, ಒಬ್ಬ ಶರಣರ ಕಡೆ ಹೋಗ್ಬೇಕು, ಒಬ್ಬರು ಮಹಾತ್ಮರ ಕಡೆ ಹೋಗಿ ನಾವು ಅದನ್ನು ಕಲಿಬೇಕು. ಏನು ಸಂಸ್ಕಾರಗಳನ್ನು, ವಿಭೂತಿ ಹಚ್ಚೋದು, ಒಳ್ಳೆಯದನ್ನು ನುಡಿಯೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಮಾಡೋಕೆ ಕಲಿಯೋದು, ಅದು ಸಂಸ್ಕಾರ. ನಾವು ಅದಂತ ಕಲಿಬೇಕು. ಒಂದು ವೇಳೆ ಕಲಿದಿದ್ರೆ ನಮಗೆ ಮತ್ತು ಆ ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲ ಅಂತ.